ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕತ್ತರಿಗುಪ್ಪೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಉಲ್ಲಪ್ಪನಹಳ್ಳಿ ಗ್ರಾಮದಲ್ಲಿ 2020 ಸೆಪ್ಟೆಂಬರ್ 23ರಂದು ಕ್ಷುಲ್ಲಕ ಕಾರಣದಿಂದ ಯುವಕನೊಬ್ಬನ ಕೊಲೆಯಾಗಿದ್ದು, ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿ ನಗರದ ಹೆಚ್ಚುವರಿ ಜಿಲ್ಲಾ ಸತ್ರ ಮತ್ತು ಸೆಷನ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದ್ರು. ಇನ್ನು ಕಳೆದ 3 ವರ್ಷಗಳಿಂದ ನ್ಯಾಯಾಲಯದಲ್ಲಿ ಮೊಕದ್ದಮೆಯ ವಾದ ವಿವಾದ ನಡೀತಾ ಇತ್ತು. ಅಂತಿಮವಾಗಿ ನ್ಯಾಯಾಧೀಶ ನಾಗವೇಣಿ ಆರೋಪಿಯನ್ನ ತಪ್ಪಿತಸ್ಥ ಅಂತ ತೀರ್ಮಾನಿಸಿ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿತ್ತು ಹಾಗೂ 50,000 ದಂಡವನ್ನ ವಿಧಿಸಿ ತೀರ್ಪನ್ನ ನೀಡಿದ್ದಾರೆ. ಉಲ್ಲಪ್ಪನಹಳ್ಳಿಯಲ್ಲಿ ಆರೋಪಿ ಚೇತನ್ ಮುನಿಕೃಷ್ಣ ಎಂಬ ಯುವಕನನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದನ್ನ ಗ್ರಾಮದಲ್ಲಿ ಚೇತನ್ ಚಿಲ್ಲರೆ ಅಂಗಡಿ ನಡೆಸ್ತಾ ಇದ್ದನು. ಕೊಲೆಯಾಗಿರುವ ಮುನಿಕೃಷ್ಣ ಕಾಫಿ ಪುಡಿ ತರಲು ಅಂಗಡಿಗೆ ಹೋಗಿದ್ದ ಸಮಯದಲ್ಲಿ ಅಂಗಡಿ ಮುಂದೆ ಎಂಜಲು ಉಗಿದಿದ್ದ ವಿಚಾರವಾಗಿ ಚೇತನ್ ಮತ್ತು ಮುನಿಕೃಷ್ಣ ನಡುವೆ ಜಗಳವಾಗಿದ್ದು, ಮಾತಿನ ಚಕಮಕಿ ಕೈ ಮಿಲಾಯಿಸಿದ್ರು. ಚೇತನ ಒಳಗಡೆ ಹೋಗಿ ಚಾಕು ತಂದು ಮುನಿಕೃಷ್ಣನ ಎದೆಗೆ ಮತ್ತು ಹೊಟ್ಟೆಗೆ 2-3 ಬಾರಿ ತಿವಿದಿರ್ತಾನೆ. ಇನ್ನು ತೀವ್ರವಾಗಿ ಗಾಯಗೊಂಡಿದ್ದಂತ ಮುನಿಕೃಷ್ಣ ಪರಿಸ್ಥಿತಿ ಗಂಭೀರವಾಗಿದ್ದು, ಸ್ಥಳದಲ್ಲೇ ಗ್ರಾಮಸ್ಥರು ಗಾಯಾಳುವನ್ನ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದ್ರು. ಇನ್ನು ಪ್ರಥಮ ಚಿಕಿತ್ಸೆ ಕೊಡಿಸ್ತಾ ಇದ್ದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ತೆರಳುತ್ತಾ ಇದ್ದಾಗ ಮೃತಪಟ್ಟಿರ್ತಾನೆ. ಇನ್ನು ಮೃತ ತಮ್ಮ ಮುನಿರಾಜು ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ರು. ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ನಡೆಸಿದ ಗ್ರಾಮಾಂತರ ಪೊಲೀಸ್ ಠಾಣೆ 2021 ಜನವರಿಯಲ್ಲಿ ನ್ಯಾಯಾಲಯಕ್ಕೆ ರೋಷ ಪಟ್ಟಿ ಸಲ್ಲಿಸಿದ್ರು. ಈಗ ಸದ್ಯ ಈತನಿಗೆ ಒಂದಿಷ್ಟು ನ್ಯಾಯಾಧೀಶರ ಒಂದು ಆದೇಶ ಕೂಡ ಹೊರಬಂದಿದೆ.